ಹುಯ್ ಮಳೆಗಾಲಕ್ಕೆ ಬರುವ VIP ಅತಿಥಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಇದರ ರೇಟ್ ಕೇಳಿದ್ರೆ ಉಂಟಲ್ಲ, ಇದು 1 kgಗೆ 1500 ರೂಪಾಯಿ. ಅಯ್ಯೋ, ಇದೆಂತ ಚಿನ್ನವ ಅಂತ ನಿಮ್ಗೆ ಅನ್ನಿಸ್ಬಹುದು. ಇದು ನಮ್ಮ ಬಾಲ್ಯದ ಕಲಲಾಂಬ. ನಮ್ಮ ಕೊಂಕಣಿಯಲ್ಲಿ ಇದಕ್ಕೆ ಗುಡ್ಗುಡಳಂಬೆ ಅಂತ ಹೇಳ್ತಾರೆ. ಇದು ಮೊದಲ ಮಳೆ ಬಂದಾಗ ಮಾತ್ರ ಸಿಗುದು. ಅದು ಅಂಗಡಿಯಲ್ಲಿ ತಕೊಳ್ಳುದಲ್ಲ, ಗುಡ್ಡ ಕಾಡು ಗಿಡ ಗಂಟಿ ಎಲ್ಲ ಸುತ್ತಿ ಸುತ್ತಿ ಹುಡುಕಬೇಕು. ಆ ಕಷ್ಟ ನೋಡಿದ್ರೆ ಉಂಟಲ್ಲ, 1500 ಜಾಸ್ತಿ ಅಲ್ಲ ಅಂತ ಅನಿಸ್ತದೆ. ಈಗ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ, ಹಾಗೆ ಅಂಗಡಿಯಿಂದ ತಂದದ್ದು. ನನ್ನ ಶಾಲಾ ದಿನದಲ್ಲಿ ಎಷ್ಟೋ ಸಲ ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಅಣಬೆ ಹೆಕ್ಲಿಕ್ಕೆ ಗುಡ್ಡ ಸುತ್ತಿದ್ದುಂಟು. ಮನೆಯಲ್ಲಿ ಇದರ ಪದಾರ್ಥ ಮಾಡಿದಾಗ ಉಂಟಲ್ಲ, ಆಹಾ, ಮನೆ ಇಡೀ ಪರಿಮಳ. ಮರುದಿನ ಶಾಲೆಗೆ ಬುತ್ತಿಗೆ ತಕೊಂಡು ಹೋಗ್ಲಿಕ್ಕೆ ರಾತ್ರಿಯೇ ಸ್ವಲ್ಪ ಅಡಗಿಸಿಟ್ಟದ್ದೆಲ್ಲ ಇತ್ತು. ಬುತ್ತಿಯಲ್ಲಿ ಈ ಕಲಲಾಂಬ್ ಇದ್ರೆ ಉಂಟಲ್ಲ, ಪಾಠ ತಲೆಗೆ ಹೋಗ್ತಾನೆ ಇರ್ಲಿಲ್ಲ. ಯಾವಾಗ ಫ್ರೆಂಡ್ಸಿಗೆ ತೋರ್ಸುದು ಅಂತ. ಮತ್ತೆಂತಕ್ಕಲ್ಲ, ಬಿಲ್ಡಪ್ ಕೊಡ್ಲಿಕ್ಕೆ ಎಲ್ಲರಿಗೆ ತೋರಿಸಿ ಯಾರಿಗೂ ಕೊಡದೆ ತಿಂತಿದ್ದೆ ಗೊತ್ತುಂಟಾ. ಈಗ್ಲೂ ಅದೇ ಕಲಲಾಂಬು, ಅದೇ ಖುಷಿ, ಅದೇ ರೀತಿ ಬುತ್ತಿಯಲ್ಲಿ ಹಾಕಿ ಶಾಲೆಗೆ ಹೋಗ್ತಾ ಇದ್ದೇನೆ. ಒಂದೇ ಒಂದು ವ್ಯತ್ಯಾಸ ಅಂದ್ರೆ, ಆಗ ಸ್ಟೂಡೆಂಟ್ ಆಗಿ ಈಗ ಟೀಚರ್ ಆಗಿ. ಮುಂಚೆ ಯಾರಿಗೂ ಕೊಡದೆ ತಿಂತಿದ್ದೆ, ಆದ್ರೆ ಈಗ ಯಾರಾದ್ರೂ ಟೀಚರ್ ಸ್ವಲ್ಪ ಟೇಸ್ಟ್ ಮಾಡ್ಲಿಕ್ಕೆ ಕೊಡಿ ಅಂತ ಹೇಳಿದಾಗ ಹೇಗೆ ಬೇಡ ಹೇಳುದು ಹೇಳಿ. ಟೀಚರ್ ಅಲ್ಲ, ಇಮೇಜ್ ಉಳಿಸ್ಕೊಳ್ಬೇಕಲ್ಲ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್. ನನ್ನ ಕಲಲಾಂಬು ಮತ್ತೆ ಅದರ ಜೊತೆಗೆ ನನ್ನ ಬಾಲ್ಯದ ಸಿಹಿಯಾದ ನೆನಪುಗಳು.